ಎಂಥ ಗೇಮ್ ಅವನು ಬರೋಬ್ಬರಿ 17 ವರ್ಷಗಳ ನಂತರ ಸೇಡನ್ನು ತೀರಿಸಿಕೊಂಡ RCB. ನಾವಿವತ್ತು ಕೆಲವೊಂದಿಷ್ಟು RCB ಮತ್ತು CSK ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ದಾಖಲೆಗಳನ್ನು ನೋಡಕ್ಕೆ ಹೋಗೋಣ ಸ್ನೇಹಿತರೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಈ ಸ್ಟೇಡಿಯಂ ಏನಿತ್ತಲ್ಲ, ಈ ಸ್ಟೇಡಿಯಂನಲ್ಲಿ ನಮ್ಮ RCB ಲಾಸ್ಟ್ ಟೈಮು 17 ವರ್ಷಗಳ ಹಿಂದೆ ಗೆದ್ದಿತ್ತು. ಅದು ಆದ ನಂತರ ಈ ಸ್ಟೇಡಿಯಂನಲ್ಲಿ ಏನು RCB ಮತ್ತು ನಮ್ಮ ಏನು CSK ನಡುವಿನ ಪಂದ್ಯದಲ್ಲಿ ನಡೆದ ನೋಡಿ, ಎರಡು ಬದ್ಧವರಿಗಳ ಆ ಮ್ಯಾಚಲ್ಲಿ ಗೆದ್ದೇ ಇಲ್ಲ ಸ್ನೇಹಿತರೆ RCB. ಈಗ ಈ ಗೆದ್ದು ದಾಖಲೆಯನ್ನು ನಿರ್ಮಿಸಿದೆ ಅಂತಲೇ ಹೇಳ್ಬೋದು. ಬರೋಬ್ಬರಿ 6155 ದಿನಗಳ ಆದ ನಂತರ ಗೆದ್ದು ಬಿಗೈತಿ ಅಂತಲೇ ಹೇಳ್ಬೋದು. ಇದು ಒಂದು RCBಗೆ ದೊಡ್ಡ ಗೆಲುವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೆಲವೊಂದಿಷ್ಟು ದಾಖಲೆಗಳನ್ನು ನೋಡೋದಾದ್ರೆ, ಇನ್ನು ಅತಿ ಹೆಚ್ಚು ಬಿಗ್ಗೆಸ್ಟ್ ಮಾರ್ಜಿನ್ ಇಂತ್ರ ಏನು CSKವನ್ನು ಯಾರು ಸೋಲಿಸಿದ್ರಪ್ಪ ಅಂದ್ರೆ ಸ್ನೇಹಿತರೆ, ಇದು ನಾವು ನಿನ್ನೆ ಸೋಲಿಸಿದ್ದು 3ನೇ ಟಾಪಲ್ಲಿ ಬರುತ್ತೆ. ಮೊದಲನೇದಾಗಿ ನಾವು 50 ರನ್ನಿಂದ ಏನು ಅವರನ್ನು ಸೋಲಿಸಿದ್ದೀವಲ್ಲ, ಟಾಪಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಬರುತ್ತೆ ಸ್ನೇಹಿತರೆ. ಅದು 60 ರನ್ಗಳಿಂದ CSKನ ಕಟ್ ಹಾಕಿತ್ತು. ಅದು 2013ರಲ್ಲಿ. ಅದು ಆದ ನಂತರ 2022ರಲ್ಲಿ ಪಂಜಾಬ್ 54 ರನ್ನಿಂದ ಕಟ್ ಹಾಕಿತ್ತು. ಈಗ ನಾವು 50 ರನ್ಗಳಿಂದ ಇದು 3ನೇ ಅತಿ ದೊಡ್ಡ ಬಿಗ್ ರನ್ ಆಗುತ್ತೆ ಸ್ನೇಹಿತರೆ ನಾವು ಗೆದ್ದಿರೋದು. ಇನ್ನು ಅದು ಆದ ನಂತರ ಅತಿ ಹೆಚ್ಚು ರನ್ಗಳನ್ನು CSK ಪರ ಕಲೆ ಹಾಕಿದವರು ಇದೀಗ ಯಾರದಾರಪ್ಪ ಅಂದ್ರೆ, ಅತಿ ಹೆಚ್ಚು ರನ್ಗಳನ್ನು ಈಗ ಬರ್ತಾರೆ ಸ್ನೇಹಿತರೆ. ಇವತ್ತು ನಡೆದ ಪಂದ್ಯದಲ್ಲಿ ಈ ಹಿಂದೆ ಇದ್ದಿದ್ದಲ್ಲಿ ಇವರು ಈಗ ಬರಾಕತ್ತಾರೆ. ಇನ್ನು ಇಷ್ಟು ದಿನ ಆಡ್ಕೋತ ಬಂದರೂ ಯೂಸ್ ಇಲ್ಲ. ಯಾರಪ್ಪ ಅಂದರೆ MS ಧೋನಿಯವರು ಬರ್ತಾರೆ ಸ್ನೇಹಿತರೆ. ಇವರು ಟೋಟಲ್ ಆಗಿ 4699 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಇನ್ನೊಬ್ರು ಹೇಳ್ತೀನಿ ಕೇಳಿ, ನಮ್ಮ ಸುರೇಶ್ ರೈನಾ ಅವರು ಸ್ನೇಹಿತರೆ. ಇವರು 4687 ರನ್ಗಳನ್ನು ಕಲೆ ಹಾಕಿದ್ರು. ಇವರು ರಿಟೈರ್ಮೆಂಟ್ನ ಕೊಟ್ಟು ಎಷ್ಟು ದಿನಗಳಾಯಿತು, ಇವಾಗ ಅವರು ಆಡೋಕ್ಕದು ಎಷ್ಟು ದಿನಗಳಾಯಿತು ಯೋಚನೆ ಮಾಡಿ ಒಂದು ಸಲ ನೀವು ಅದನ್ನು ಕಮೆಂಟ್ ಮಾಡಿ. ಇನ್ನು ಅದು ಆದ ನಂತರ CSK ವಿರುದ್ಧ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದವರು ಯಾರಾದರೂ ಇದ್ದರೆ ಸ್ನೇಹಿತರೆ, ಅವರು ಈಗ ಯಾರು ಆಗ್ತಾರಪ್ಪ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಆಗ್ತಾರೆ. ಈ ಹಿಂದೆ ಶಿಖರ್ ಧವನ್ ಅವರು ಇದ್ದರು ಸ್ನೇಹಿತರೆ. ಶಿಖರ್ ಧವನ್ ಅವರು ಬರೋಬ್ಬರಿ 1057 ರನ್ಗಳನ್ನ ಕಲೆ ಹಾಕಿದ್ರು. ಇದೀಗ ನಮ್ಮ ವಿರಾಟ್ ಕೊಹ್ಲಿ ಅವರು ಇವರ ದಾಖಲೆಯನ್ನು ಮುರಿದು ಅತಿ ಹೆಚ್ಚು ರನ್ಗಳನ್ನು CSK ವಿರುದ್ಧ ಕಲೆ ಹಾಕಿದವರು ಯಾರಾದರೂ ಇದ್ದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಇದೀಗ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ. ಅದು ಆದ ನಂತರ ಇನ್ನು ಸ್ಟಂಪಿಂಗ್ ಏನು ಮಾಡಿದಾರಲ್ಲ, ನಮಗೆ ಗೊತ್ತಿರ್ಬೋದು, ಮೊನ್ನೆ ಸ್ಟಂಪಿಂಗ್ ಮಾಡಿದ್ದು ಇತಿಹಾಸ ಆಯಿತು. ಆ ಇತಿಹಾಸವನ್ನು ತಮ್ಮಿಂದ ತಾವೇ ಮುರಿದ್ಬಿಟ್ರು ನಮ್ಮ ಧೋನಿಯವರು. ಯಾವುದಪ್ಪ ಅಂದ್ರೆ ಗೊತ್ತಿರ್ಬೋದು, ನಮ್ಮ ಸ್ಕೈ ಅವ್ರನ್ನ 0.16 ಸೆಕೆಂಡಲ್ಲೇ ಅವ್ರನ್ನ ವಿಕೆಟ್ ಸ್ಟಂಪಿಂಗ್ ಮಾಡಿಬಿಟ್ಟಿದ್ರು ಸ್ನೇಹಿತರೆ. ಈಗ ಅದನ್ನು ದಾಖಲೆಯನ್ನು ಅವರೇ ಮುರಿದ 0.12 ಸೆಕೆಂಡಿಂದ ನಮ್ಮ ಸಾಲ್ಟ್ ಅವ್ರನ್ನ ವಿಕೆಟ್ ಮಾಡಿದರು. ಸಾಲ್ಟ್ನ ವಿಕೆಟ್ ಮಾಡಲಿಲ್ಲ ಅಂದರೆ ಬೇರೆನೇ ಇತ್ತು ಕತೆ, ಅದು ಬೇಡ ಇವಾಗ. ಬಟ್ ಅವ್ರ ದಾಖಲೆಯನ್ನು ಅವರೇ ಮುರಿದ್ಬಿಟ್ಟು ಸ್ನೇಹಿತರೆ. ನೋಡಿ ಯಾವ ರೀತಿ ಅವರ ದಾಖಲೆಯನ್ನು ಅವರೇ ಮುರಿತಾರೆ. ಈಗ ರಿಟೈರ್ಮೆಂಟ್ ಆಗಿ ಮನೇಲಿ ಕುಂದ್ರು ವಯಸ್ಸಲ್ಲಿ ಬಂದು ಈ ರೀತಿ ದಾಖಲೆಗಳನ್ನು ಮಾಡತ್ತಾರ. ಅವ್ರಿಗೊಂದು ಹ್ಯಾಂಡ್ಸಪ್ ಇರ್ಬೋದು. ಅದು ಆದ ನಂತರ ಇದು ಸೆಕೆಂಡ್ ಹೈಯೆಸ್ಟ್ ರನ್ ಆಗುತ್ತೆ IPLನಲ್ಲಿ. ಒಂದೇ ಒಂದು 50+ ಏನದು ಪಾರ್ಟ್ನರ್ಶಿಪ್ ಬರದೇ ಇರೋದು. ಒಂದೇ ಒಂದು 50+ ಪಾರ್ಟ್ನರ್ಶಿಪ್ ಬರದೇ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದಂತಹ ಏನದು ಎರಡು ತಂಡಗಳನ್ನು ಇದ್ದರೆ ಇದು ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ ಸ್ನೇಹಿತರೆ. ಮೊದಲನೇದ್ದು ಟೋಟಲ್ ಆಗಿ 2024ರಲ್ಲಿತ್ತು. ಇದು 346 ರನ್ಗಳನ್ನ ಕಲೆ ಹಾಕಿದ್ದು RR ಮತ್ತು RCB. ಅದು ಕೂಡ RCB ಮಧ್ಯೆನೇ ಇತ್ತು. ಟೋಟಲ್ ಆಗಿ 346 ರನ್ಗಳನ್ನ ಕಲೆ ಹಾಕಿದ್ರು. ಈಗ 342 ರನ್ಗಳನ್ನ ಎರಡೂ ತಂಡಗಳು ಕೂಡಿಕೊಂಡು ವಿತೌಟ್ ಅಂದರೆ ಒಂದೇ ಒಂದು ಇಬ್ಬರು ಕೂಡಿಕೊಂಡು ಯಾವುದೇ ಪಾರ್ಟ್ನರ್ಶಿಪ್ ಆಗಿಲ್ಲ ಸ್ನೇಹಿತರೆ. ಅದು ಆದ ನಂತರ ಸ್ವಲ್ಪ ಮ್ಯಾಚ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನಂಗೆ ಮಾತಾಡೋಕ್ಕೆ ಇರದೇ ಆಗಕತ್ತಿಲ್ಲ. ಯಾಕೆ ಗೊತ್ತಿರ್ಬೋದು ನಮಗೆ, ಇದು ಎಷ್ಟು 17 ವರ್ಷಗಳಿಂದ ಸೇಡನ್ನು ತೀರಿಸ್ಕೊಂಡಿವಲ್ಲ, ತುಂಬಾ ಖುಷಿ ಆಗೈತಿ. ಅದರಲ್ಲಿ ಗೊತ್ತಿರ್ಬೋದು, ನಮ್ಮ ಫಸ್ಟಿಗೆ ಬಂದಂಥ ವಿರಾಟ್ ಕೊಹ್ಲಿ ಅವರು ಮತ್ತು ಸಾಲ್ಟ್ ಅವರು ಚೆನ್ನಾಗೇ ಆಟ ಆಡಿದರು. ಸಾಲ್ಟ್ನವರು ಯಾವ ರೀತಿ ಆಡಕತ್ತಿದ್ರು ಅಂದ್ರೆ, ಅವ್ರನ್ನೇನಾದರೂ ವಿಕೆಟ್ ಮಾಡಲಿಲ್ಲ ಅಂದ್ರೆ ಧೋನಿಯವರು ಎಷ್ಟು ರನ್ ಆಗ್ತಿದ್ದು ಅನ್ನೋದೇ ಗೊತ್ತಿಲ್ಲ, ಆ ರೀತಿ ಆಡಾತಿದ್ರು. ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಸ್ಟ್ರಗಲ್ ಮಾಡಾಕತ್ತಿದ್ರು ಆಡೋ ಮುಂದಾಗ. ಬಟ್ ನಮ್ಮ ಸಾಲ್ಟ್ ಅವರು ಹಂಗೆ ಬಡಿಗೆ ಆಟನ ಆಡಾಕತ್ಬಿಟ್ಟಿದ್ರು. ಅವ್ರು ಸ್ಟಂಪಿಂಗ್ ಆದ ನಂತರ ಪಡಿಕ್ಕಲ್ ಅವರು ಬಂದರು ಸ್ನೇಹಿತರೆ. ಅವರು ಕೂಡ ಅದೇ ರೀತಿ ಆಟ ಆಡಿದರು. ಅವ್ರಿಗೇನು ಏನು ಹೇಳಿಬಿಟ್ಟಿದ್ದಾರೆ ಅವರು, ನೀವು ಒಟ್ಟು ಬಡಿ ಒಟ್ಟು ನಿಂದ್ರಕ್ಕೆ ಹೋಗಬೇಡ ಅಂತ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಒಂದು ಎಂಡಲ್ಲಿ ಕಚ್ಕೊಂಡು ನಿಂತ್ಕೊಂಡಿದ್ರು. ಅವರು ಸ್ಲೋ ಆಗಿ ಆಡ್ಕೋತ ಬರತ್ತಿದ್ರು. ಈ ಹಿಂದೆ ಬರೋರೆಲ್ಲರೂ ಬಡಿ ಅವರು ಕೂಡ 27 ರನ್ ಕಲೆ ಹಾಕಿ ಅವರು ಹೋದರು. ಅದಾದ ನಂತರ ನಮ್ಮ ಪಟಿದಾರ್ ಅವರು, ನಮ್ಮ ನಾಯಕ, ಅವರು ಬಂದ ನಂತರ ಅವರು ಕಚ್ಕೊಂಡೇ ನಿಂತುಬಿಟ್ರು ಸ್ನೇಹಿತರೆ. ಅವರು ಹಾಫ್ ಸೆಂಚುರಿಯನ್ನು ಹೊಡೆದ್ರು ಸ್ನೇಹಿತರೆ. ಇನ್ನೊಂದು ಏನೋ ಹೇಳಬೇಕು, RCB ಕ್ಯಾಪ್ಟನ್ 50+ ರನ್ನನ್ನು CSK ವಿರುದ್ಧ ಹೊಡೆದವರು ಇದ್ದರೆ ಸ್ನೇಹಿತರೆ, ನಮ್ಮ ರಜತ್ ಪಟಿದಾರ್ ಅವರು ಸೆಕೆಂಡ್ ಆಗ್ತಾರೆ. ಈ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಅವರು 58 ರನ್ಗಳನ್ನು ಕಲೆ ಹಾಕಿದ್ರು. ಅದು 2013ರಲ್ಲಿ. ಈಗ ರಜತ್ ಪಟಿದಾರ್ ಅವರು 51 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದು ಇದೇ ಸ್ಟೇಡಿಯಂನಲ್ಲಿ. ಆದರೆ ವಿರಾಟ್ ಕೊಹ್ಲಿ ಅವರು ಅವಾಗ ಆಡಿದಾಗ ಸೋತಿದ್ರು ಈ ಸ್ಟೇಡಿಯಂನಲ್ಲಿ.
ರಜತ್ ಪಟಿದಾರ್ ಅವರು ಚೆನ್ನಾಗೇ ಆಟ ಆಡಿದ್ರು ಸ್ನೇಹಿತರೆ, ಹೇಳೋ ರೀತಿಯೇ ಇಲ್ಲ. ಅದಾದ ನಂತರ ವಿಕೆಟ್ ಆದ ನಂತರ ಟಿಮ್ ಡೇವಿಡ್ ಅವರು ಬಂದರು. ಅದೇ ಹಂಗೆ ಟಕ ಟಕ ಅಂತಲೇ ವಿಕೆಟ್ ಬೀಳ್ತಾ ಹೋದವು. ಪಟಿದಾರ್ ಅವ್ರನ್ನ ಕ್ಯಾಚನ್ನು ಟೋಟಲಾಗಿ 3 ಸಲ ಬಿಟ್ಟಿದ್ದಾರೆ ಸ್ನೇಹಿತರೆ. ಅವರು ಕ್ಯಾಚನ್ನು ಬಿಟ್ಟರೆ ಮ್ಯಾಚ್ ಹೋದಂಗೆಲ್ಲ ಅದೇ ರೀತಿಯಾಗಿ ಆಯಿತು. 3 ಸಲ ಬಿಟ್ಟರು ಅವರು ಮ್ಯಾಚನ್ನು ಗೆಲ್ಲಿಸ್ಕೊಂಬಂದರು. ಮ್ಯಾನ್ ಆಫ್ ದಿ ಮ್ಯಾಚ್ ಅವರೇ ಆದರು. ನೆಕ್ಸ್ಟ್ ಟಿಮ್ ಡೇವಿಡ್ ಅವರು 8 ಬಾಲಿಗೆ 22 ರನ್ನು ಹ್ಯಾಟ್ರಿಕ್ ಸಿಕ್ಸಸ್ಸನ್ನು ಹೊಡೆದುಕೊಂಡು ಹೊರಗೆ ಬಂದರು ಸ್ನೇಹಿತರೆ. ಅದಾದ ನಂತರ ಗೊತ್ತೈತೆ ನಮಗೆ, ನಮ್ಮ ಹಜಲ್ವುಡ್ ಅವರು ಟೋಟಲಾಗಿ ಒಂದೇ ಓವರ್ನಲ್ಲಿ 2 ವಿಕೆಟ್ ತ್ರಿಪಾಠಿ ಅವ್ರನ್ನ ಮತ್ತು ಗಾಯಕ್ವಾಡ್ ಅವ್ರನ್ನ ಇಬ್ಬರನ್ನೂ ವಿಕೆಟ್ ತೆಗೆದುಬಿಟ್ರು. ಅಲ್ಲಿ ಯಾರನ್ನೂ ಕ್ರೀಸಲ್ಲಿ ನಿಂದ್ರಕ್ಕೆ ಬಿಡಾತಿದ್ದಿಲ್ಲ ಇವರು, ಆ ರೀತಿ ಬಾಲಿಂಗ್ ಮಾಡತ್ತಿದ್ರು. ಯಾವ ರೀತಿ ಅಂದ್ರೆ ನಮ್ಮ RCB ಮೊದಲು ಕಳೆದ ಸೀಸನ್ನಲ್ಲಿ ನೋಡಿದ್ವಿ ನಾವು, ಬಾಲಿಂಗಲ್ಲೇ ವೇಸ್ಟ್ ಅನ್ನೋ ರೀತಿ. ಈಗ ಬೆಸ್ಟ್ ಅನ್ನಂಗಾಗೈತಿ. ಅಲ್ಲಿ ರವೀಂದ್ರ ಅವರ ಒಬ್ಬರೇ 41 ರನ್ಗಳನ್ನು ಕಲೆ ಹಾಕಿದ್ರು. ಅದು ಆದ ನಂತರ ಯಾರೂ ಅಷ್ಟೊಂದು ಹೇಳ್ಕೊಳ್ಳುವಂಥ ಆಟನೇ ಆಡಲಿಲ್ಲ ಸ್ನೇಹಿತರೆ. ಇನ್ನು ಧೋನಿ ಕೊನೆಗೆ ಬಂದರು, ಬಟ್ ಯೂಸ್ಲೆಸ್. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.